ಹಾಯ್ ನಡ್ಸಸ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಕೊನೆಗೂ OnePlus Nord CE 2 5G ಸ್ಮಾರ್ಟ್ ಫೋನ್ ನನ್ನ ಕೈ ಸೇರಿರುವಂಥದ್ದು. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟು 24,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 24,000 ರೂಪಾಯಿಗೆ ಒಂದು ಫೋನ್ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದರೆ ಇದು ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಆ ಒಂದು ಕೇಬಲ್, ಕ್ಲಬ್ ಮೆಂಬರ್ ಏನೇನೋ ಇದೆ. ಸೊ ಜೊತೆಗೆ ಒಂದು ಬ್ಯಾಕ್ ಕವರ್ ಕೂಡ ಇರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿರುವಂಥದ್ದು. ಒಂಥರ ಡಿಫ್ರೆಂಟ್ ಟೆಕ್ಸ್ಚರ್ನ ಈ ಒಂದು ಬ್ಯಾಕ್ ಕವರಿಗೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು. ಸೊ ಇದು ಒಂದು ಲೆವೆಲ್ಗೆ ಲೈಟ್ ವೆಯ್ಟ್ ಇದೆ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ನಾನು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಒಳಗಡೆ ನಿಮಗೆ 65 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಸೂಪರ್ ಅಂತೀನಿ. 65 ವ್ಯಾಟ್ ಅಂತ ಅಂದರೆ ಈ ಒಂದು ಪ್ರೈಸ್ ರೇಂಜಿಗೆ. ಮತ್ತು ಒಂದು ಕ್ಲಾಸಿಕ್ OnePlus ಕೇಬಲ್ಲು, ಕೆಂಪು ಬಣ್ಣದ USB Type-C ಡಾಟಾ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾಯಿಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ತುಂಬ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಫೋನ್. ಈ ಒಂದು ಫೋನ್ ಸುಮಾರು 173 ಗ್ರಾಮ್ ವೇಟ್ ಇರುವಂಥದ್ದು ಮತ್ತು ತುಂಬ ತಿನ್ನಾಗಿ ಕೂಡ ಇದೆ. ಕೇವಲ 7.8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಕ್ರೇಜಿ ವಿಷಯ ಅನ್ನಿಸ್ತು ನನಗೆ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸ್, ಗೊರಿಲ್ಲಾ ಗ್ಲಾಸ್ 5 ಅಷ್ಟು ಇದೆ, ಸ್ಕ್ರ್ಯಾಚ್ ಆಗಲ್ಲ. ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ರೆ ಒಂದು ಒಳ್ಳೆ ವಿಷಯ. ಈ ಒಂದು ಫೋನ್ನ ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು. ಬಾಟಮಲ್ಲೂ ಕೂಡ ಒಂದು ಲೆವೆಲಿಗೆ ಕಡಿಮೆ ಅಂತೀನಿ, ತುಂಬ ಕಡಿಮೆ ಅಲ್ಲ, ಒಂದು ಸ್ವಲ್ಪ ಕಡಿಮೆ ಇದೆ. ಸೊ ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನು. ಫ್ರಂಟಲ್ಲಿರುವಂಥ ಒಂದು ಪಂಚೋಲ್ ಏನಿದೆ ಒಂದು ಲೆವೆಲಿಗೆ ತುಂಬ ಸಣ್ಣಾಗಿದೆ. ಇನ್ನು ಈ ಒಂದು ಫೋನ್ ಎಂದಕ್ಕೆ ಬಂತು ಅಂದರೆ ಬೇಜಾರಾಗುವಂಥ ವಿಷಯ, ಈ ಒಂದು ಫೋನ್ ಹಿಂದ್ಗಡೆ ನಿಮಗೆ ಪ್ಲಾಸ್ಟಿಕ್ ಬ್ಯಾಕ್ ಇರುವಂಥದ್ದು, ಆಯಿತಾ, ಪಾಲಿಕಾರ್ಬನೇಟ್. ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡರೂ ಕೂಡ ಇದೊಂದು ಪ್ಲಾಸ್ಟಿಕ್ ಬ್ಯಾಕು. ಸ್ಮಡ್ಜಸ್ ತುಂಬ ಬೇಗ ಆಗುತ್ತೆ. ಸೊ ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ಒಳ್ಳೆಯದು ಮತ್ತು ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಕೇರ್ಫುಲ್ ಆಗಿರಿ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಇರುವಂಥ ಒಂದು ಕ್ಯಾಮರಾ ಬಂಪ್ ಇದೆ ಅಲ್ವಾ, ಅದೇ ಒಂದು ರೀತಿ ತುಂಬ ಯುನೀಕ್ ಡಿಸೈನ್ ಅಂತ ಅನ್ನಿಸ್ತು ನನಗೆ. ಹಿಂದ್ಗಡೆ ಯಾವುದೇ ಫಿಂಗರ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ. 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಸೊ ಬೆಂಕಿ ವಿಷಯ ಅಂತೀನಿ. ಮತ್ತು ಈ ಒಂದು ಫೋನ್ ಇರುವಂಥ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್ ಆಯಿತಾ. ಮತ್ತು ಈ ಒಂದು ಫೋನಲ್ಲಿ OnePlus-ಅಲ್ಲಿ ಪ್ರತಿ ಫೋನ್ಲಿರುವಂಥ ಸ್ಲೈಡರು ಮೋಡನ್ನು ಚೇಂಜ್ ಮಾಡೋದಕ್ಕೆ, ಸೈಲೆಂಟ್ ಮೋಡು, ನಾರ್ಮಲ್ ಮೋಡಿಗೆ ಚೇಂಜ್ ಮಾಡೋದಕ್ಕೆ ಯಾವುದೇ ಸ್ಲೈಡರ್ನ ಈ ಒಂದು ಫೋನಲ್ಲಿ ಕೊಟ್ಟಿಲ್ಲ. ಇನ್ನೊಂದು ಬೇಜಾರಾಗುವಂಥ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಇನ್ನೂ ತುಂಬ ಹೆವಿ ಇಂಪ್ರೆಸಿವ್ ಆಗಿರ್ತಿತ್ತು ಅಂತ ಪರ್ಸನ್ ನನಗನ್ಸುತ್ತೆ. ಪ್ಲಾಸ್ಟಿಕ್ ಫ್ರೇಮ್ ಓಕೆ ಆಯಿತಾ, ಬಟ್ ಗ್ಲಾಸ್ ಬ್ಯಾಕ್ ಕೊಡ್ಬೋದಾಗಿತ್ತೇನೋ. ಸೊ ಡಿಸೈನ್ ಓಕೆ ಅಂತೀನಿ, ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 6.43 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಅಮೋಲೆಡ್ ಡಿಸ್ಪ್ಲೇ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. 90 ಹರ್ಟ್ಸ್ ಚೆನ್ನಾಗಿದೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಾ ಇತ್ತು ನನಗನ್ನಿಸ್ದಂಗೆ. ಬಟ್ ಇದು ಕೂಡ ಚೆನ್ನಾಗಿ, ಕ್ಲಾರಿಟಿ ತುಂಬ ಚೆನ್ನಾಗಿದೆ, ವ್ಯೂಯಿಂಗ್ ಆಂಗಲ್ಸ್ ತುಂಬ ಚೆನ್ನಾಗಿರುವಂಥದ್ದು, ಸೂಪರ್ ಆಗಿದೆ ಡಿಸ್ಪ್ಲೇ. ಬಟ್ ರಿಫ್ರೆಶ್ ರೇಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು. ಮತ್ತು ಇದು HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಆಯಿತಾ, ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿದೆ. ಬಿಸಿಲಿಗೆ ಹೋದ್ರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ. ಸೊ ಡಿಸ್ಪ್ಲೇ ಬೆಂಕಿ ಅಂತೀನಿ, ಆದರೆ ರಿಫ್ರೆಶ್ ರೇಟ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಸೊ ಡಿಸ್ಪ್ಲೇ ಓಕೆ ಅಂತೀನಿ. ನಾವು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 6GB RAM ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 8GB RAM ಮತ್ತು 128GB ಸ್ಟೋರೇಜ್. ಇದರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆಗಿರುವಂಥದ್ದು ಮತ್ತು ಸ್ಟೋರೇಜ್ UFS 2.2 ಸ್ಟೋರೇಜ್ ಆಯಿತಾ. ಹೌದು, ಈ ಒಂದು ಬೆಲೆಗೆ ನಿಮಗೆ UFS 3.1 ಸ್ಟೋರೇಜನ್ನು ಹೊಂದಿರುವಂಥ ಫೋನ್ಗಳು ಕೂಡ ಸಿಗುತ್ತೆ ಮತ್ತು LPDDR5 ಹೊಂದಿರುವಂಥ ಫೋನ್ಗಳು ಕೂಡ ಸಿಗ್ತವೆ. ಆದರೆ ಆ ಒಂದು ಫೋನಲ್ಲಿ ಇದರಲ್ಲಿರುವಂಥ ಕೆಲವೊಂದು ಸ್ಪೆಸಿಫಿಕೇಷನ್ ಅದರಲ್ಲಿ ಚೆನ್ನಾಗಿರಲ್ಲ, ಇದರಲ್ಲಿರಲ್ಲ. ಸೊ ಆ ರೀತಿ ಆಗಿಬಿಟ್ಟಿರ್ತಾ ಇದೆ. ಬಟ್ ನೀಡ್ಬೋದಾಗಿತ್ತು, ನೀಡುವಂಥ ಫೋನ್ಗಳು ಕೂಡ ಇದೆ. ಅದೊಂದು ನೀವು ತಲೆಯಿಟ್ಕೊಬೇಕಾಗುತ್ತೆ. ಸೊ ಸ್ಟೋರೇಜ್ ಓಕೆ ಅಂತೀನಿ, ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನ್ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡಬೇಕಂತ ಅಂದರೆ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರಬೇಕು ಅಂತ ಅಂದರೆ ಪ್ರೊಸೆಸರ್ ತುಂಬ ಚೆನ್ನಾಗಿರಬೇಕಾಗುತ್ತೆ. ಈ ಒಂದು ಫೋನಲ್ಲಿ ಮೀಡಿಯಾಟೆಕ್ಕಿಂದು Dimensity 900 ಪ್ರೊಸೆಸರ್ ಇರುವಂಥದ್ದು, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು AnTuTu ಬೆಂಚ್ ಮಾಡಿ ಚೆಕ್ ಮಾಡಿದಂಗೆ 4,30,000 4,40,000 ತನಕ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ತುಂಬ ಪವರ್ಫುಲ್ ಆಗಿರೋಂಥ ಪ್ರೊಸೆಸರ್. ನಂಗೆ ಅನಿಸ್ದಂಗೆ ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. BGMI ನಾನು ಟ್ರೈ ಮಾಡ್ದಂಗೆ ನಾರ್ಮಲ್ ಸ್ಮೂತಲ್ಲಿ ನಿಮಗೆ ಎಕ್ಸ್ಟ್ರೀಮ್ ತನಕನೂ ಕೂಡ ಆಡ್ಬೋದು. ಸೊ 90 ಹರ್ಟ್ಸ್ ಸಪೋರ್ಟ್ ಮಾಡುತ್ತೆ. ಸೊ ಎಕ್ಸ್ಟ್ರೀಮ್ ಸಪೋರ್ಟ್ ಆಗುತ್ತೆ ಬೇಸಿಕ್ ಸೆಟ್ಟಿಂಗಲ್ಲಿ.
ನೀವು ಹೈ ಎಚ್ ಡಿ ಎಲ್ಲ ಹಾಕೊಂಡು ಹೋದ್ರಿ ಅಂತ ಅಂದರೆ ಅಲ್ಟ್ರಾಗಿ ಬಂದುಬಿಡುತ್ತೆ. ಸೊ ಒಟ್ಟಿಗೆ ಎಕ್ಸ್ಟ್ರೀಮ್ ಸಪೋರ್ಟ್ ಆಗುತ್ತಲ್ಲ, ಅದೇ ಒಂದು ಖುಷಿ ವಿಷಯ. ಸ್ಮೂತಾಗಿ ಕೆಲಸ ಮಾಡಿದೆ, ಆಡ್ದಂಗೆ ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಇನ್ನು ಈ ಒಂದು ಫೋನ್ನಲ್ಲಿ ನಿಮಗೆ ಡೇ ಟು ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಆಯಿತಾ. ಒಂದು ಒಳ್ಳೆಯ ಪ್ರೊಸೆಸರನ್ನೇ ಈ ಒಂದು ಬೆಲೆಗೆ ಓಕೆ ಅಂತೀನಿ. ಆದರೆ ನಿಮ್ಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು ಈ ಒಂದು ಬೆಲೆಗೆ ಆರಾಮಾಗಿ ಸಿಗುತ್ತೆ. ಇನ್ನು ಡೈರೆಕ್ಟಾಗಿ ಒಂದು ಫೋನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ 64 ಮೆಗಾ ಪಿಕ್ಸೆಲ್ನ ಮೈನ್ ಸೆನ್ಸರ್, 1.7 ಅಪರ್ಚರು. ಇದು ತೆಗೆಯುವಂಥ ಫೋಟೋ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಈ ಬೆಲೆಗೆ ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ, ಈ ಬೆಲೆಗೆ ತಕ್ಕ ರೀತಿಯಲ್ಲಿ ಫೋಟೋ ಕ್ವಾಲಿಟಿ ನೀಡ್ತಾ ಇದೆ ಅಂತ ಅನ್ನಿಸ್ತು ನನಗೆ. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದಾಯ್ತಾ. ಕಲರ್ಸ್ ತುಂಬ ಚೆನ್ನಾಗಿ, ಒಂದು ಸ್ವಲ್ಪ ಕಲರ್ ಸ್ವಲ್ಪ ಓವರ್ ಸ್ಯಾಚುರೇಟ್ ಆಗಿದೆ ಅಂತ ಕೆಲವೊಂದು ಫೋಟೋಗಳು ಅನ್ನಿಸ್ತು, ಎಲ್ಲಾದರೂ ಅಲ್ಲ, ಕೆಲವೊಂದರಲ್ಲಿ ಸ್ವಲ್ಪ ಕಲರ್ಸ್ ಎದ್ದೆದ್ದು ಕಾಣ್ತದೆ ಅಂತ ಅನ್ನಿಸ್ತು. ಬಟ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ, ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್ಗೆ, ಒಂದು ಬೆಲೆಗೆ. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾ ಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು, ತುಂಬ ವೈಡ್ ಆಗಿದೆ. ಬಟ್ ಡೀಟೇಲ್ಸ್ ಅಷ್ಟೊಂದು ಓಕೆ ಅಂತ ಅನ್ನಲ್ಲ ನಾನು. ಝೂಮ್ ಮಾಡಿದ್ರೆ ಕ್ಲಾರಿಟಿ ಯೂಶಲಿ ಈ ಅಲ್ಟ್ರಾ ವೈಡ್ ಆ್ಯಂಗಲ್ ಸುಮ್ಮನೆ ಕೊಡಬೇಕು ಅಂತ ಕೊಡ್ತಾರೆ. 8 ಮೆಗಾ ಪಿಕ್ಸೆಲ್ ನಂಗೆ ಅನ್ನಿಸ್ದಂಗೆ ಸ್ವಲ್ಪ ಕಡಿಮೆನೇ, ಅಟ್ಲೀಸ್ಟ್ ಒಂದು 16-20 ಕೊಟ್ಟರೆ ಝೂಮ್ ಮಾಡಿದ್ರು ಕೂಡ ಒಂದು ಡೀಟೇಲ್ಡ್ ಫೋಟೋನ ಅದು ಕ್ಯಾಪ್ಚರ್ ಮಾಡಿರುತ್ತೆ. ಬಟ್ 8 MP ಅಲ್ವಾ, ಅದರಿಂದ ಕ್ಲಾರಿಟಿ ನಿಮ್ಗೆ ಸಿಗೋಲ್ಲ. ಇನ್ನೂ ಅದನ್ನು ಬಿಟ್ಟರೆ ಇನ್ನೊಂದು 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಲೆನ್ಸ್ ಮಾಡೋಕ್ಕೆ ಕೆಲಸಿಲ್ಲ. ಎಲ್ಲ ಫೋನ್ಗಳು ಕೊಡ್ತಾರೆ, ಇವರು ಕೊಟ್ಟಿರುವಂಥದ್ದು ಅಷ್ಟೊಂದು ಮ್ಯಾಕ್ರೋ ಶಾಟ್ ಅಂತ ತೆಗೆಯಲ್ಲ. ಆ ಸಂಪಸ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸುಮ್ಮನೆ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ, ಈ ಒಂದು ಫೋನಲ್ಲಿ ನಿಮಗೆ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ, ಇದು ತೆಗೆಯುವಂಥ ಫೋಟೋ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಕ್ರೇಜಿ ಇಂಪ್ರೆಸಿವ್ ಅಲ್ಲ. ಇದಕ್ಕಿಂತ ಚೆನ್ನಾಗಿರುವಂಥ ಫೋಟೋಗಳನ್ನ ತೆಗೆಯುವಂಥ ಫೋನ್ಗಳು ಕೂಡ ನೋಡಿದ್ದೀನಿ ನಾನು, ಇದಕ್ಕಿಂತ ಕಡಿಮೆ ಬೆಲೆಗೆ. ಸೊ ಚೆನ್ನಾಗಿದೆ, ಇಂಪ್ರೆಸಿವ್ ಅಂತ ಅನ್ನಲ್ಲ. ಸೊ ಒಂಥರ ಹೆಂಗೆ ಮಾಡೋರೆ ಅಂತ ಅಂದರೆ, ಈ ಕಡೆ ತುಂಬ ಕ್ರೇಜಿ ಇಂಪ್ರೆಸಿವ್ ಕೊಡೋದು ಬೇಡ, ತುಂಬ ಕೆಟ್ಟದಾಗೂ ಕೊಡೋದು ಬೇಡ, ಮಧ್ಯದಲ್ಲಿ ಇಟ್ಬಿಡೋಣ ಅಂದ್ಬಿಟ್ಟು ಕೊಟ್ಟಿರೋ ಥರ ಇದೆ. ಇನ್ನು ಈ ಒಂದು ಫೋನ್ನ ಬ್ಯಾಕ್ ಕ್ಯಾಮ್ರಾ, ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ವಿಡಿಯೋ ಕ್ಲಾರಿಟಿ ಎರಡು ಕೂಡ ನನಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಪರವಾಗಿಲ್ಲ. ಸೊ ಕ್ವಾಲಿಟಿ ಸುಮಾರಾಗಿದೆ. ಸೊ ಕ್ಯಾಮ್ರಾ ಓವರಾಲ್ ಹೇಳ್ಬೇಕಂತ ಅಂದರೆ, ಈ ಬೆಲೆಗೆ ಇದಕ್ಕಿಂತ ಒಳ್ಳೆ ಫೋಟೋ ತೆಗೆಯುವಂಥ ಫೋನ್ಗಳನ್ನೂ ಕೂಡ ನೋಡಿದ್ದೀನಿ, ಇದೇನಂತ ಕೆಟ್ಟದಾಗೂ ಇಲ್ಲ. ಸೊ ಚೆನ್ನಾಗಿದೆ, ಒಂದು ಡೀಸೆಂಟ್ ಫೋಟೋವನ್ನು ಈ ಒಂದು ಫೋನ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ಪ್ರಿಂಟ್ ಸೆನ್ಸರ್, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ಪ್ರಿಂಟ್ ಸೆನ್ಸರ್ ಆಯಿತಾ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ, AMOLED ಆಗಿರೋದ್ರಿಂದ ಈ ಡಿಸ್ಪ್ಲೇ, ಸೊ ಸೆನ್ಸರ್ನ ಕೊಟ್ಟಿದ್ದಾರೆ. ಸೊ ಅದು ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡ್ತಾ ಇದೆ. ಸೊ ಇಂಪ್ರೆಸಿವ್ ಅಂತೀನಿ. ಮತ್ತು ಫೇಸ್ ಅನ್ಲಾಕ್ ಯೂಶಲಿ OnePlusದೆಲ್ಲ ತುಂಬ ಫಾಸ್ಟಾಗಿರುತ್ತೆ. ಸೊ ಗಮನಿಸ್ತಾ ಇದ್ದಾರೆ, ಪಾಟ್ ಅದು ಅನ್ಲಾಕ್ ಮಾಡುತ್ತೆ. ಸೊ ಬೆಂಕಿ ವಿಷಯ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂದ್ರೆ, ಈ ಒಂದು ಫೋನಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರೋಂಥರ, ತುಂಬ ಕಡಿಮೆ ಅಲ್ಲ, ತುಂಬ ಜಾಸ್ತಿನಲ್ಲ, ಮಧ್ಯಕ್ಕೆ ಇಟ್ಬಿಟ್ಟವ್ರೆ. ಎಲ್ಲದನ್ನು ಮಧ್ಯಕ್ಕೆ ತಂದಿಟ್ಟಿದ್ದಾರೆ ಇವರು. ಫುಲ್ ಚೆನ್ನಾಗೂ ಕೊಡೋದು ಬೇಡ, ಫುಲ್ ಕೆಟ್ಟದಾಗೂ ಕೊಡೋದು ಬೇಡ, ಎಲ್ಲ ಮಧ್ಯಕ್ಕೆ ಇಟ್ಟವನೆ. ಆದರೆ ಬಾಕ್ಸ್ ಒಳಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಬೆಂಕಿ ವಿಷಯ ಅಂದರೆ, ತುಂಬ ಫಾಸ್ಟಾಗಿ ಈ ಒಂದು ಫೋನನ್ನು ಚಾರ್ಜ್ ಮಾಡುತ್ತೆ. ಸೊ ಕ್ರೇಜಿ ಇಂಪ್ರೆಸಿವ್ ವಿಷಯ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗ್ ಆಯಿತಾ, ಕೆಳಗಡೆ ಬಾಟಮ್ ಫೈರಿಂಗು. ಇಯರ್ ಪೀಸಲ್ಲೂ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ ಇನ್ನೊಂದು ಸ್ಪೀಕರ್ನ. 12-13 ಸಾವಿರಕ್ಕೆಲ್ಲ ಸ್ಟೀರಿಯೋ ಸ್ಪೀಕರ್ ಇತ್ತೀಚೆಗೆ ಸಿಗ್ತಾ ಇದೆ, ಇದರಲ್ಲಿಲ್ಲ. ಸೊ ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ ಆಯಿತಾ. ನಾನು ಕೆಲವೊಂದು ಸ್ಪೀಕರ್ ರೀಸೆಂಟಲ್ಲಿ ಬರ್ತಿರೋ ಫೋನ್ಗಳಲ್ಲಿ ಬೆಂಕಿ ಕಿತ್ಕೊಂಡು ಕೇಳುತ್ತೆ, ಸಗದಾಗಿರುತ್ತೆ. OnePlus ಯೂಶಲಿ ಸ್ಪೀಕರ್ ಚೆನ್ನಾಗಿ ಕೊಟ್ಟಿರ್ತಾರೆ, ಇದು ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ, ಸ್ಟೀರಿಯೋ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಇನ್ನು OS ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ Android 11 ಬೇಸ್ ಮೇಲೆ ರನ್ ಆಗ್ತಿರುವಂಥ ಆಕ್ಸಿಜನ್ OS. ಸೊ ಇದು ನಿಮಗೆ ಒಂಥರ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. OS ಕ್ಲೀನ್ ಆಗಿದೆ ಆಯಿತಾ. ಕೆಲವೊಂದು ಬಿಡಿರುವಂಥ ಅಪ್ಲಿಕೇಶನ್ ಇದ್ದಾವೆ, ಅದನ್ನು ನೀವು ಕೆಲವೊಂದು ಅನ್ಇನ್ಸ್ಟಾಲ್ ಮಾಡ್ಬೋದು, ಕೆಲವೊಂದು ಅನ್ಇನ್ಸ್ಟಾಲ್ ಮಾಡೋದಕ್ಕೂ ಆಗಲ್ಲ. ಬಟ್ ಈ ಕ್ಲೀನ್ OS ಅಂತ ಅನ್ನಿಸ್ತು. ತುಂಬ ಜನರಿಗೆ ಈ ಒಂದು OSಗೋಸ್ಕರನೇ ಈ ಒಂದು OnePlus ಫೋನ್ಗಳು ಇಷ್ಟ ಆಗುತ್ತೆ. ಬಟ್ ಫ್ಯೂಚರ್ನಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ಈ ಒಂದು OSನ್ನು. ಸದ್ಯಕ್ಕಂತೂ ಆಕ್ಸಿಜನ್ OS ಇದೆ, ಸ್ಮೂತ್ ಆಗಿದೆ. Android 12 ಅಪ್ಡೇಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಸದ್ಯದಲ್ಲೇ ಬರ್ಬೋದು ಅಂತ ಅನ್ಕೋತೀನಿ. ಈಗ ತಾನೇ ಲಾಂಚ್ ಆಗಿರೋ ಫೋನ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಮುಂದಿನ 2 ವರ್ಷ ನಂಗೆ ಅನ್ನಿಸ್ದಂಗೆ ಅಟ್ಲೀಸ್ಟ್ OS ಅಪ್ಡೇಟ್ ಕೊಡ್ತಾರೆ ಅಂತ ಅನಿಸುತ್ತೆ. ಕಾದು ನೋಡೋಣ ಯಾವಾಗ ಬರುತ್ತೆ ಅಂತ ಇದಕ್ಕೆ. ಸೊ OS ಸೂಪರ್ ಅಂತೀನಿ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ 6 ಸಪೋರ್ಟ್ ಇಲ್ಲ ಇದಕ್ಕೆ, ಮತ್ತು ಬ್ಲೂಟೂತ್ 5.2 ಇರುವಂಥದ್ದು, ಬೆಂಕಿ ವಿಷಯ. ಮತ್ತು ಆಲ್ಮೋಸ್ಟ್ ಪ್ರತಿಯೊಂದು ಸೆನ್ಸರ್ಸ್ನ ಹಾಕಿದ್ದಾರೆ, ಇನ್ನೂ ಕೂಡ ಮಿಸ್ ಮಾಡಿಲ್ಲ. ಪ್ರಾಕ್ಸಿಮಿಟಿ ಪ್ರತಿಯೊಂದು ಸೆನ್ಸರ್ ಇದೆ, ಗೈರೋಸ್ಕೋಪ್ ಪ್ರತಿಯೊಂದು ಇದೆ ಆಯಿತಾ. ಮತ್ತು ನನಗೆ ಅನ್ನಿಸ್ದಂಗೆ ಒಂದು ಫೋನಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಇರೋ ಡೌಟ್ ಅನ್ನಿಸ್ತಾ ಇದೆ. ಏಕೆಂದರೆ ನಾನು ನೆನ್ನೆಯಿಂದ ಚೆಕ್ ಮಾಡ್ತಾ ಇದ್ದೀನಿ, ಈ ಒಂದು LTE+ ಎಲ್ಲೂ ಬರ್ತಾ ಇಲ್ಲ. ಸೊ ಅದರಿಂದ ಮೋಸ್ಟ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಇರೋ ಡೌಟು ಅಂತ ಅನ್ಕೋತೀನಿ. ಸೊ ಓವರಾಲ್ ಹೇಳ್ಬೇಕಂತ ಅಂದರೆ, ಈ ಒಂದು ಫೋನ್ 24,000 ರೂಪಾಯಿಗೆ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಬೆಲೆ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ ನನಗೆ. ಸೊ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿದರೆ, ಅಂಡರ್ 20,000 ಮಾಡಿದರು ಅಂದರೆ 20,000 ರೂಪಾಯಿ ಒಳಗೆ ಒಂದು ಫೋನ್ ಲಾಂಚ್ ಆಗಿತ್ತು ಅಂದರೆ ಮೋಸ್ಟ್ಲಿ
ಒಂದೊಳ್ಳೆ ಆಪ್ಷನ್ ಆಗ್ತಾಯಿತ್ತು ನನಗೆ ಅನ್ನಿಸ್ದಂಗೆ. ಈ ಫೋನ್ ಲುಕ್ ವೈಸ್ ತುಂಬ ಚೆನ್ನಾಗಿದೆ, ಬ್ರ್ಯಾಂಡಿಂಗಿಗೆ ತುಂಬ ಜನ ಒಂದು OnePlus ಫ್ಯಾನ್ಸ್ ಇರ್ತಾರೆ, ಅವರಿಗೆ ಇದೊಂದು ಒಳ್ಳೆ ಆಪ್ಷನ್ ಅಂತ ಅನ್ನಿಸ್ಬೋದು. ಬಟ್ ನನಗೆ ಪರ್ಸನಲಿ ನಾನು ತುಂಬ ಫೋನ್ಸ್ಗಳು ನೋಡಿರೋದ್ರಿಂದ, ತುಂಬ ಫೋನ್ಗಳನ್ನ ಅನ್ಬಾಕ್ಸ್ ಮಾಡಿರೋದ್ರಿಂದ ನನಗೆ ಈ ಒಂದು ಬೆಲೆಗೆ ಇದಕ್ಕಿಂತ ಒಳ್ಳೆಯ ಫೋನ್ಗಳು ಸಿಗ್ತವೆ ಅನ್ನೋ ಒಂದು ಒಪಿನಿಯನ್ ಬರ್ತಾ ಇದೆ. ಸೊ ಅದರಿಂದ ಯೋಚನೆ ಮಾಡಿ, ಫೋನ್ ಚೆನ್ನಾಗಿದೆ, ಸ್ಪೆಸಿಫಿಕೇಷನ್ ಎಲ್ಲ ಒಂದು ಮಾಡ್ರೇಟ್ ಲೆವೆಲ್ಗೆ ಇರುವಂಥದ್ದು, ತುಂಬ ಕ್ರೇಜ್ ಇಂಪ್ರೆಸಿವ್ ಅನ್ನೋ ಅಲ್ಲ, ತುಂಬ ಕೆಡ್ತಾಗಿದೆ ಅಂತನೂ ಅಲ್ಲ. ಸೊ ಆ ರೀತಿ ಇದೆ. ಇನ್ನೂ ಒಳ್ಳೆ ಫೋನ್ ಅಂತೂ ನನಗೆ ಅನ್ನಿಸ್ದಂಗೆ ಆರಾಮಾಗಿ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋಲಿ.